ಶ್ರೀಗಳ ಬಟ್ಟೆ ಇಸ್ ಈಕ್ವಲ್ ಟು ಹಿಜಾಬ್. ವಿವಾದಕ್ಕೆ ಸಿದ್ದು ಸಮರ್ಥನೆ ಏನು? ಬಿಜೆಪಿಗೆ ಹೊಸ ಅಸ್ತ್ರ, ಕಾಂಗ್ರೆಸ್ಗೆ ಪೀಕಲಾಟ. ಶ್ರೀಗಳ ಗುಡುಗು ಸಿಡಿಲು, ಎಲೆಕ್ಷನ್ ಟೈಮ್ ಅಲ್ಲಿ ಕೈ ಕಂಗಾಲು. ಹಿಜಾಬ್ ಬೆಂಕಿ, ಸಿದ್ದು ತುಪ್ಪ. ನ್ಯೂಸ್ 18 ಬಿಗ್ ಕವರೇಜ್. ಮಠಾಧೀಶರ ಬಗ್ಗೆ ಸಿದ್ದರಾಮಯ್ಯ ಅವರು ಕೊಟ್ಟ ವಿವಾದಿತ ಹೇಳಿಕೆಯ ಹಿನ್ನೆಲೆಯಲ್ಲಿ ಟ್ವಿಟರ್ ಅಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ವಿಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟ್ವೀಟ್ ಮಾಡಿದ್ದಾರೆ. ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಅದಕ್ಕೆ ಸ್ಪಷ್ಟನೆಯನ್ನ ಕೊಡುವಂತಹ ಪ್ರಯತ್ನ ಆಗಿದೆ. ನಿನ್ನೆ ರಾತ್ರಿ ನನ್ನ ಹೇಳಿಕೆ ತಿರುಚಿರೋದು ಕೆಲ ಮಠಾಧೀಶರಿಗೆ ಅರ್ಥ ಆಗಿದೆ. ಅದಕ್ಕೆ ಹಿರಿಯ ಮಠಾಧೀಶರು ಮೌನವಾಗಿದ್ದಾರೆ. ವಿರೋಧಿಗಳು ದುರುದ್ದೇಶದಿಂದ ನನ್ನ ಹೇಳಿಕೆಯನ್ನ ತಿರುಚಿದ್ದಾರೆ. ಸರ್ವ ಜಾತಿಗಳ ಸ್ವಾಮೀಜಿಗಳ ಬಗ್ಗೆ ನನಗೆ ಗೌರವ ಇದೆ. ಎಲ್ಲರೂ ತಲೆ ಮೇಲೆ ಬಟ್ಟೆ ಹಾಕೊಳ್ತಾರೆ ಅಂದಿದ್ದೇನೆ. ಸ್ವಾಮೀಜಿಗಳಿಗೆ ಅಗೌರವ ತೋರಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು. ಟ್ವೀಟ್ ಅನ್ನ ಮಾಡುವುದರ ಮೂಲಕ, ಸರಣಿ ಟ್ವೀಟ್ ಅನ್ನ ಮಾಡುವುದರ ಮೂಲಕ ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹಾಗಾದ್ರೆ ನಿನ್ನೆ ಸಿದ್ದರಾಮಯ್ಯ ಅವರ ಹೇಳಿಕೆ ಏನಾಗಿತ್ತು, ಅವರು ಇವತ್ತು ಕೊಟ್ಟಂತಹ ಸ್ಪಷ್ಟನೆ ಏನು ಅದಕ್ಕೆ ಅನ್ನೋದನ್ನ ನೋಡಿ. ಯೂನಿಫಾರ್ಮ್ ಮಕ್ಕಳು ತಯಾರಾಗಿದ್ದಾರೆ, ಒಂದು ದುಪ್ಪಟ ಹಾಕೊಳ್ಳಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ದುಪ್ಪಟ ಈಗ ಹಿಂಗೆ ಅದೇ ಹೆಂಗಾರು ಹಾಕೊಳ್ಳಿ, ಅವ್ರ ತಲೆ ಮೇಲಾರ ಹಾಕೊಳ್ಳಿ, ಹೆಗಲ ಮೇಲಾರ ಹಾಕೊಳ್ಳಿ. ಈಗ ನಾನು ಹೆಗಲ ಮೇಲೆ ಹಾಕತ್ತೀನಿ. ಈಗ ಜೈನ್ ಹೆಣ್ಮಕ್ಳೆಲ್ಲ ತಲೆ ಮೇಲೆ ಶಿರ್ಗ ಹಾಕೊಳ್ಳಲ್ವಾ? ಹಿಂದೂ ಹೆಣ್ಮಕ್ಳುಗಳು ಹಾಕಲ್ವಾ? ಸ್ವಾಮೀಜಿಗಳು ಹಾಕೊಳ್ಳಲ್ವಾ ತಲೆ ಮೇಲೆ? ಸ್ವಾಮೀಜಿಗಳು ಹಾಕೊಳ್ಳಲ್ವಾ ತಲೆ ಮೇಲೆ? ಹಾಕೊಳ್ಳಿ ಬಿಡಿ. ಏನ್ ನಿಮ್ಗೆ ತೊಂದರೆ ಏನು? ಏನ್ರಿ ತೊಂದರೆ ಏನ್ ನಿಮ್ಗೆ? ಏನ್ ತೊಂದರೆ ಏನಪ್ಪ? ಬೇರೆಯವ್ರಿಗೆ ಏನ್ ತೊಂದರೆ ಆಗುತ್ತೆ ನೋಡಪ್ಪ. ಹಿಜಾಬ್ ಇಶ್ಯೂ ಹುಟ್ಟಾಕ್ದವ್ರೆ ಅವರು ನಂಬರ್ 1. ನಂಬರ್ 2, ಅದನ್ನ ಸರ್ಕಾರ 5/2/2022 ಆದೇಶ ಮಾಡಿದ್ರಲ್ಲ, ಯಾಕೆ ಮಾಡಬೇಕಾಗಿತ್ತು? ಅದನ್ನ ಅಲ್ಲೇ ಬಗೆಹರಿಸ್ಬಿಡಕ್ ಆಯ್ತಿರ್ಲಿಲ್ವಾ? ಎರಡೂ ಧರ್ಮದವ್ರನ್ನ ಕರೆದು ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸಕ್ ಆಯ್ತಿರ್ಲಿಲ್ವಾ? ಈಗ ಅವ್ರು ಹೇಳ್ತಾರೆ. ಮಠಾಧೀಶರ ಬಗ್ಗೆ ಸಿದ್ದರಾಮಯ್ಯ ವಿವಾದಿತ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂತ್ರಾಲಯದ ಶ್ರೀ ಸುಬುಧೇಂದ್ರ ತೀರ್ಥರು ತಿರುಗೇಟನ್ನ ಕೊಟ್ಟಿದ್ದಾರೆ. ಸ್ವಾಮೀಜಿಗಳ ವಿರುದ್ಧ ಮಾತನಾಡೋದು ಫ್ಯಾಷನ್ ಆಗಿದೆ. ಸ್ವಾಮೀಜಿಗಳು ತಲೆ ಮೇಲೆ ಬಟ್ಟೆ ಹಾಕೊಂಡೇನು ಶಾಲೆಗೆ ಹೋಗೋದಿಲ್ಲ, ಅಧ್ಯಯನ ನೀತಿ ಸಂಹಿತೆಗೂ ಅದು ಒಳಪಡೋದಿಲ್ಲ. ಸ್ವಾಮೀಜಿಗಳನ್ನ ಈ ತರ ವಿವಾದಕ್ಕೆ ಎಳೆಯೋದು ಸರಿಯಲ್ಲ ಅನ್ನೋದನ್ನ ಈಗ ಶ್ರೀಗಳು ಹೇಳಿದ್ದಾರೆ. ಯಾರೇ ಇದನ್ನ ಮಾಡಿದ್ರು ನಾವು ಖಂಡಿಸ್ತೇವೆ. ಮುಸ್ಲಿಮರಿಗೆ ಮನೆಯಲ್ಲಿ, ಶಾಲೆಯೇತರ ಸಂದರ್ಭಗಳಲ್ಲಿ ಹಿಜಾಬ್ ಅನ್ನ ಯಾರೂ ನಿಷೇಧಿಸಿಲ್ಲ. ಮಂತ್ರಾಲಯದ ಶ್ರೀ ಸುಬುಧೇಂದ್ರ ತೀರ್ಥರ ಪ್ರತಿಕ್ರಿಯೆ ಇದು. ಸ್ವಾಮಿಗಳು ತಲೆ ಮೇಲೆ ಬಟ್ಟೆ ಹಾಕ್ಕೊಳ್ಳಲ್ವಾ ಅಥವಾ ಬೇರೆಯವರು ಬೇರೆ ಸಂದರ್ಭದಲ್ಲಿ ಹಾಕಲ್ವಾ ಅನ್ನುವಂಥದ್ದು ಅದು ಅಪ್ರಸ್ತುತವಾದ ವಿಷಯ. ಸ್ವಾಮಿಗಳು ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಶಾಲಾ ಕಾಲೇಜಿಗೂ ಹೋಗಲ್ಲ. ಸ್ವಾಮಿಗಳು ಆ ಅಧ್ಯಯನದ ನೀತಿ ಸಂಹಿತೆಗೆ ಒಳಪಡೋದು ಇಲ್ಲ. ಆದ್ದರಿಂದ ಅವರನ್ನು ಸುಮ್ಮನೆ ವಿವಾದಕ್ಕೆ ಎಳೆಯುವಂಥದ್ದು ಸರಿಯಾದದ್ದಲ್ಲ. ಯಾರೇ ಇದು ವಿವಾದಕ್ಕೆ ಎಳೆದರೂ ಕೂಡ ನಾವು ಅದನ್ನು ತೀವ್ರವಾಗಿ ವಿರೋಧಿಸ್ತೀವಿ. ಎರಡನೆಯದ್ದು, ಅದೇ ಮುಸಲ್ಮಾನ್ ಬಾಂಧವರೇ ತಮ್ಮ ಮನೆಯಲ್ಲಿ ತಲೆ ಮೇಲೆ ಬಟ್ಟೆ ಹಾಕ್ಕೊಳ್ಳಿಕ್ಕಾಗಲಿ ಅಥವಾ ಶಾಲೆಯೇತರ ಸಂದರ್ಭಗಳಲ್ಲಿ ಬಟ್ಟೆ ಹಾಕ್ಕೊಳ್ಳಿಕ್ಕೆ ಯಾರೂ ಏನು ನಿಷೇಧ ಮಾಡ್ತಾ ಇಲ್ಲ. ಹೀಗಾಗಿ ಇದು ಸ್ಪಷ್ಟ ಇರುವಾಗ ಈ ತೀರ್ಪಿನ ಹಿನ್ನೆಲೆಯಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಅಡ್ಡದಾರಿ ಹಿಡಿಸಿ ವಿವಾದವನ್ನು ವಿಸ್ತರಿಸಿ ದೇಶದಲ್ಲಿ ಗಲಭೆ, ಶಾಂತಿ, ಸೌಹಾರ್ದವನ್ನು ಹಾಳು ಮಾಡುವಂಥದ್ದು ಅತ್ಯಂತ ಖಂಡನೀಯವಾದ ವಿಷಯ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ. ಬೇರೆಯವರು ಸ್ವಾಮೀಜಿಗಳ ವಿರುದ್ಧ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಒಂದು ಆಕ್ಷೇಪಾರ್ಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಚಿವ ಬಿಸಿ ಪಾಟೀಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮನಸ್ಸಿಗೆ ಬಂದಂತೆ, ನಾಲಿಗೆ ಮೇಲೆ ಹತೋಟಿ ಇಲ್ಲದ ಹಾಗೆ ಅವರು ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಬಿಸಿ ಪಾಟೀಲ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಮಾರಕವಾಗುತ್ತೆ, ಪ್ಲಸ್ ಆಗಲ್ಲ. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನವರು ಹತಾಶರಾಗಿ ಮಾತನಾಡ್ತಿದ್ದಾರೆ ಅಂತ ಹೇಳಿ ಚಿತ್ರದುರ್ಗದಲ್ಲಿ ಸಚಿವ ಬಿಸಿ ಪಾಟೀಲ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಅದನ್ನ ಯೂನಿಫಾರ್ಮ್ ಅಂತ ತೀರ್ಮಾನ ಮಾಡಿದ್ರೆ ಅದನ್ನ ಹಾಕ್ಬೋದು. ಯೂನಿಫಾರ್ಮ್ ಅಲ್ಲಿ ಅದಿಲ್ಲ ಅಂತ ಹೇಳಿದ್ರೆ ಅದನ್ನ ಹಾಕಕ್ಕಾಗಲ್ಲ. ಸಮವಸ್ತ್ರ ಎಲ್ಲ ಮಕ್ಕಳಿಗೆ ಏನು ಕೊಡ್ತಾರೆ ಅದೇ ಸಮವಸ್ತ್ರ ಎಲ್ಲರೂ ಕೂಡ ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಸಿದ್ದರಾಮಯ್ಯನವರಾಗಲಿ ಕಾಂಗ್ರೆಸ್ನವರಾಗಲಿ ಇವತ್ತು ಹತಾಶರಾಗಿಬಿಟ್ಟಿದ್ದಾರೆ. ಇವತ್ತೆಲ್ಲೋ ತಮ್ಮ ನೆಲೆ ಕಳ್ಕೊಂಡಿದ್ದೀವಿ ಅನ್ನುವಂಥ ಭಾವನೆ ಅವರಿಗೆ ಬರ್ತಾ ಇದೆ. ಹಾಗಾಗಿ ಮನಸ್ಸಿಗೆ ಬಂದಂಗೆ ನಾಲಿಗೆ ಮೇಲೆ ಹತೋಟಿ ಇಲ್ಲದೇ ಮಾತಾಡ್ತಾ ಇದ್ದಾರೆ.
ಇದು ಸರಿಯಲ್ಲ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಮಾರಕ ಆಗುತ್ತೆ ಹೊರತು ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತ ಪ್ಲಸ್ ಆಗಲ್ಲ. ಅವರು ಎಷ್ಟೆಷ್ಟು ಹಿಂದುತ್ವವನ್ನು ವಿರೋಧಿಸ್ತಾರೆ, ಎಷ್ಟೆಷ್ಟು ಯಾವುದೋ ಒಂದು ಜನಾಂಗವನ್ನು ಓಲೈಸಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದು ಅವರಿಗೆ ತಿರುವು ಆಗ್ತದೆ. ಸರ್ ಏನು ಮಾಡ್ತಾ ಇಲ್ಲ, ನಮ್ಮಷ್ಟಕ್ಕೆ ನಾವು ಕುತ್ಕೊಂಡಿದ್ದೀವಿ. ಅವರಾಗಿ ವಿವಾದಗಳನ್ನು ಎತ್ತಿ ಮೇಲೆ ತೋರಿಸ್ತಾ ಇದ್ದಾರೆ. ನಾವು ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ, ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾ ಇದ್ದೀವಿ. ಅದನ್ನು ಸಹಿಸೋಕ್ಕಾಗಲೇ ಏನಾದ್ರು ಒಂದು ನೆವಗಳನ್ನು ಒಡ್ಡಿ ಮತ್ತು ಈ ರೀತಿ ಒಳ್ಳೆಯ ಸರ್ಕಾರ ನಡ್ಕೊಂಡು ಹೋದರೆ ಮುಂದೆ ತಮಗೆ ಭವಿಷ್ಯಕ್ಕೆ ಮಾರಕ ಆಗುತ್ತೆ ಅಂತೇಳಿ ಅವರು ಅನಾವಶ್ಯಕವಾಗಿ ವಿವಾದಗಳನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಸಿದ್ದು ಡಿಕೆಶಿ ನಡುವಿನ ಕಂದಕ ಜಾಸ್ತಿ ಆಗ್ತಿದೆ. ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗುವ ಕನಸು ಕಾಣ್ತಿದ್ದಾರೆ. ಡಿಕೆಶಿ ನಾನಾಗ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಡಿಕೆಶಿ ಬಗ್ಗೆ ಬಿಸಿ ಪಾಟೀಲ್ ಲೇವಡಿಯನ್ನ ಮಾಡಿದ್ದಾರೆ. ಇವರಿಬ್ಬರ ನಡುವಿನ ಕಂದಕ ಜಾಸ್ತಿ ಆಗ್ತಾನೇ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರು ಸಿಎಂ ಆಗುವ ಕನಸು ಕಾಣ್ತಾ ಇದ್ರೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ನಾನಾಗ್ಬೇಕು ಸಿಎಂ ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳಿ ಈಗ ಲೇವಡಿ ಮಾಡಿದ್ದಾರೆ. ಹಿಜಾಬ್ ಕಾಶ್ಮೀರ ಫೈಲ್ಸ್ ವಿಚಾರದಲ್ಲಿ ಹತಾಶರಾಗಿದ್ದಾರೆ. ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದವರು ತೂಕವಾಗಿ ಮಾತಾಡಬೇಕು. ಯಾವುದೇ ಧರ್ಮ ಜಾತಿ ಮನಸ್ಸಿಗೆ ನೋವುಂಟು ಮಾಡಬಾರದು. ಒಂದು ಜನಾಂಗ ಧರ್ಮವನ್ನ ತೆಗಳುವ ಕೆಲಸ ಮಾಡಬಾರದು ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಸಚಿವ ಬಿಸಿ ಪಾಟೀಲ್ ಸಲಹೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ಏನು ಹತಾಶೆ ಮನೋಭಾವನೆ ಬಂದ್ಬಿಟ್ಟಿದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರ ಮಧ್ಯೆ ಇರುವಂಥ ಕಂದಕ ದಿನೇ 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 ಜಾಸ್ತಿ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಕನಸನ್ನು ಅವ್ರು ಕಾಣ್ತಾರೆ. ಡಿ ಕೆ ಶಿವಕುಮಾರ್ ನಾನು ಆಗಬೇಕು ಅನ್ನೋ ಕನಸನ್ನು ಅವ್ರು ಕಾಣ್ತಾ ಇದ್ದಾರೆ. ಇದರ ಮಧ್ಯೆ ಅವರಾಗಿ ಸೃಷ್ಟಿಸಿದಂಥ ಗೊಂದಲಗಳು, ಹಿಜಾಬ್ ಗೊಂದಲ ಇರ್ಬೋದು, ಕಾಶ್ಮೀರಿ ಫೈಲ್ ಇರ್ಬೋದು. ಕಾಶ್ಮೀರಿ ಫೈಲಲ್ಲಿ ಒಂದು ದೇಶದ ಇತಿಹಾಸವನ್ನು ಹೇಳುವಂಥ ಸಿನಿಮಾವನ್ನು ಇವರು ಕಂಡೆಮ್ ಮಾಡ್ತಾರೆ ಅಂತ ಹೇಳಿದ್ರೆ ಅರ್ಥ ಏನು? ಈ ಥರ ಅವರಿಗೆ ಎಲ್ಲೋ ಒಂದು ಕಡೆ ಬೇಸ್ಲೆಸ್ ಆಗಿಬಿಟ್ಟಿದ್ದಾರೆ. ಅವರು ಹತಾಶರಾಗಿ ಎಲ್ಲೋ ಮುಳುಗಿ ಹೋಗ್ತಾ ಇದ್ದೀವಿ ಅನ್ನೋಂಥ ಭಾವನೆ ಬರೋದ್ರಿಂದ ಮನಸ್ಸಿಗೆ ತಿಳಿದಾಗ ಮಾತಾಡ್ತಾ ಇದ್ದಾರೆ. ಅದು ಅದಕ್ಕೆ ಅವರಿಗೆ ಮಾರಕ ಆಗುತ್ತೆ. ಅದು ಒಳ್ಳೆಯ ರೀತಿ ಅಲ್ಲ. ಸಿದ್ದರಾಮಯ್ಯ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಭಾಳ ತೂಕವಾಗಿ ಗೌರವವಾಗಿ ಮಾತಾಡಬೇಕು. ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ಮಾತಾಡಬೇಕೆ ಹೊರತು ಒಂದು ಜನಾಂಗವನ್ನು, ಒಂದು ಜಾತಿಯನ್ನು, ಒಂದು ಧರ್ಮವನ್ನು ತೆಗೊಳ್ಳುವಂಥ ಕೆಲಸ, ಅದ್ರ ಮೂಲಕ ತಾನು ದೊಡ್ಡ ಹೀರೋ ಆಗ್ತೀನಿ ಅಂತ ಹೇಳಿದ್ರೆ ಅದು ಮೂರ್ಖತನದ ಪರಮಾವಧಿ.